ಹಾಯ್ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಚಿಕನ್ ಕೈಮಾದಲ್ಲಿ ಚಿತ್ಕವರೆ ಕಾಳು ಹಾಕಿ ಮಾಡಿ ತೋರಿಸ್ತೀನಿ. ಇದು ಚಿತ್ಕವರೆ ಚಿಕನ್ ಕೈಮಾ ಸಾರು. ನೋಡಿ, ಇದಕ್ಕೆ ನಾನು ಚಿಕನ್ ತೊಗೊಂಡಿದ್ದೀನಿ. ಚಿಕನಿಂದನೇ ಫ್ಲೆಶ್ ಪೀಸ್ಗಳನ್ನೆಲ್ಲ ಎತ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 4 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, 1-2 ಆನಿಯನ್ನು, ಸ್ವಲ್ಪ ಅರ್ಧ ಆನಿಯನ್ನು ಹಸಿಯಾಗಿ ಅದನ್ನು ಫ್ರೈ ಮಾಡ್ಕೋಬೇಕು, 2 ಆನಿಯನ್ನು. ನೆಕ್ಸ್ಟ್ ಮಸಾಲೆಗೆ ತೆಂಗಿನಕಾಯಿ, ಕಡಲೆ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1 ಟೊಮೆಟೊ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು. ಇದು 2ನೇ ಮಸಾಲೆ, ತೆಂಗಿನಕಾಯಿ ಮಸಾಲೆ. ಫಸ್ಟ್ ತೋರಿಸಿದ್ದು ಖಾರ ಮಸಾಲೆ. ಇದು ಬಂದು ಕೈಮಾಗೆ ಕಡಲೆ ಬೇಕು, 1-2 ಇಡಿ ಕಡಲೆ ಬೈಂಡಿಂಗ್ಗೆ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಮೆಣಸು ಪುಡಿ ಅಂದರೆ ಪೆಪ್ಪರ್ ಪೌಡರು, ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಳ್ಳೋಕ್ಕೆ. ಇಷ್ಟು ಬಂದು ಕೈಮಾಗಬೇಕು. ನೆಕ್ಸ್ಟ್ ನೋಡಿ, ಈ ಕಾಳು ನಾನು ಫ್ರೈ ಮಾಡಿ ಹಾಕೊಳ್ಳೋದು ಕೈಮಾ ಸಾರಿಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆನಿಯನ್ ಫ್ರೈ ಮಾಡ್ಕೋಬೇಕು. ಅದು 2 ಆನಿಯನ್ ಇಟ್ಕೊಂಡಿದ್ದೀನಲ್ವ. ಫಸ್ಟು ಖಾರಾಗೆ ಫಸ್ಟ್ ಮಸಾಲೆ, ಇದು ಖಾರದ ಮಸಾಲೆ, ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಮಾಡೋದು. ನೋಡಿ, ಇದು ಫಸ್ಟು ಆ 2 ಆನಿಯನ್ನ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಇದು ಹಸಿಯಾಗಿ ಹಾಕ್ಕೊತೀನಿ. ತುಂಬ ಜನ ಮಟನಲ್ಲಿ ಮಾಡ್ತಾರೆ. ನಾನು ಚಿಕನಲ್ಲಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಆವಾಗಿಂದ ನಾನು ಚಿಕನಲ್ಲೇ ಮಾಡೋದು. ಮನೆಯಲ್ಲಿ ಚಿಕನ್ ಅಂತ ಇಷ್ಟ ನಮ್ಮ ಮಕ್ಕಳಿಗೆಲ್ಲ. ನೋಡಿ, ಇದನ್ನ ಫ್ರೈ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಹಸಿ ಈರುಳ್ಳಿ ಇಷ್ಟನ್ನು ಹಾಕಿ ಫಸ್ಟ್ ಮಸಾಲೆ ನಾನು ರೆಡಿ ಮಾಡ್ಕೊತೀನಿ. ಖಾರದ ಮಸಾಲೆ ಇದು. ನೋಡಿ, ಈರುಳ್ಳಿ ಫ್ರೈ ಆಯಿತು. ಇವಾಗ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಹಸಿ ಈರುಳ್ಳಿ ಮತ್ತು ಇದು ಫ್ರೈ ಮಾಡಿರೋ ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಂಡು ಬರ್ತೀನಿ. ಇವಾಗ ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜಜ್ಜಿರೋ ಈರುಳ್ಳಿ ಹಾಕ್ತೀನಿ. ನಾನು ಯಾವುದಕ್ಕೂ ಜಜ್ಜಿರೋ ಈರುಳ್ಳಿನೇ ಹಾಕೋದು. ಅದು ಹಸಿ ವಾಸನೆ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡೋ ಹಾಕೋದಕ್ಕಿಂತ ಹಿಂಗೆ ಚೆನ್ನಾಗಿರೋದು. ಇವಾಗ ಚಿಕನ್ ಇದೆಯಲ್ವ, ಅದನ್ನೆಲ್ಲ ಹಾಕ್ಕೊತೀನಿ. ಬೋನು ಅದರಲ್ಲಿ ಅದು ಫ್ಲೆಶ್ ಎಲ್ಲ ಎತ್ಕೊಂಡು ನೀವು ಬೋನೆಲ್ಲ ಇಟ್ಟಿರೆಲ್ಲ ಇದೆಲ್ಲ ಹಾಕ್ಬಿಡಿ, ಹಾಗೆ ಚೆನ್ನಾಗಿರುತ್ತೆ. ಬರೀ ಕೈಮಾ ಮಾಡಿದ್ರೆ ಚೆನ್ನಾಗಿರಲ್ಲ, ಈ ಥರ ಪೀಸ್ ಇದ್ರೇ ಚೆನ್ನಾಗಿರೋದು ಕೈಮಾ ಸಾರಲ್ಲಿ. ಇವಾಗ ನೋಡಿ, ಸ್ವಲ್ಪ ಟರ್ಮರಿಕ್ಕು, ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನ ಸ್ವಲ್ಪ 1-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವತ್ತು ನಾನು ಸಾಂಗ್ ಆಡ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಆಡ್ತೀನಿ. ನೋಡಿ, ಟರ್ಮರಿಕ್ ಹಾಕಿದ್ದೀನಿ, ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸಿಂಗ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಸ್ವಲ್ಪ ಅದೆಲ್ಲ ನೀರು ಬರುತ್ತೆ ಚಿಕನ್ನಲ್ಲಿ, ಅದೆಲ್ಲ ಸ್ವಲ್ಪ ಹಿಂಗಬೇಕು. ಹಿಂಗೋ ತನಕ, ಡ್ರೈ ಆಗೋ ತನಕ ಹಾಗೆ ತಿರುಗಿಸ್ತಾ ಇರ್ತೀನಿ. ತಿರುಗಿಸ್ಬಿಟ್ಟು ನಂತರ ಇದಕ್ಕೆ ನಾವು ಫಸ್ಟ್ ರುಬ್ಕೊಂಡು ಬಂದಿದ್ದೀವಲ್ವ ರೆಡ್ ಖಾರ, ಅದನ್ನು ಇದಕ್ಕೆ ಸೇರಿಸ್ಕೊತೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 1 ಸ್ಪೂನ್ ಬದಲು 1.5 ಸ್ಪೂನ್ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಮ್ಮಿನೇ, ಅದರಿಂದನೇ ನಾನು ಕಮ್ಮಿ ಹಾಕ್ಕೊಳ್ಳೋದು. ನೋಡಿ, ಇವಾಗ ಕೆಂಪು ಖಾರ ಇದು ಹೇಳೋದು, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀರು ಮಿಕ್ಸ್ ಮಾಡಿ ನೀರು ಹಾಕ್ತೀನಿ. ಈ ಖಾರದ ಮಸಾಲೆನಲ್ಲೇ ನಾವು ಕೈಮಾ ರೆಡಿ ಮಾಡಾಕಬೇಕು. ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಇದಕ್ಕೆ ಇದು ಹುರಿದ್ಬಿಟ್ಟು ಈ ಖಾರದಲ್ಲಿ ಆಮೇಲೆ ಮಿಕ್ಸಿನಲ್ಲೆಲ್ಲ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರಲ್ಲಿ ಬಗ್ಗಿಸ್ತೀನಿ. ನೋಡಿ, ಮಿಕ್ಸಿ ಇದು ಮಾಡಿಬಿಟ್ಟು ಅದ್ರಲ್ಲಿ ನೀರೆಲ್ಲ ಇದ್ರಲ್ಲಿ ಬಗ್ಗಿಸ್ದೆ. ಇದಲ್ತಾ ನಾವು ಕೈಮಾ ಉಂಡೆಗಳನ್ನ ಇದರಲ್ಲಿ ಹಾಕಬೇಕು. ಅದರಿಂದ ಸ್ವಲ್ಪ ಲಿಕ್ವಿಡ್ ಆಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ತೆಂಗಿನಕಾಯಿ ಮಸಾಲೆ ಹಾಕ್ತೀವಲ್ವ, ಆವಾಗ ಸರಿ ಹೋಗುತ್ತೆ. ಇವಾಗ ನೋಡಿ, ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಕುದಿಯೋಕೆ ಬಿಟ್ಬಿಟ್ಟು ನಾವು ನೆಕ್ಸ್ಟು ಕೈಮಾ ಬಾಲ್ಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನೆಲ್ಲ ಚಾಕುನಲ್ಲಿ ತುಂಬ ಚಿಕ್ಕದಾಗಿ ನಾನೇ ಕಟ್ ಮಾಡ್ಕೊಂಡಿದ್ದೀನಿ. ಮಾಂಸ ಎತ್ಕೊಂಡು, ಚಿಕನ್ದು ಇದು ಎತ್ಕೊಂಡು, ಫ್ರೆಶ್ ಎತ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫಸ್ಟು ಅದಕ್ಕೆ ಹಾಕೋ ಮಸಾಲೆ ಇದು ತೋರಿಸ್ತಾ ಇದ್ದೀನಿ. ನೋಡಿ, ಕಡಲೆ 1-2 ಇಡಿ ಮತ್ತು ಕಡಲೆ ಹಾಕ್ಕೊಂಡು ಫಸ್ಟು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಯಾಕಂದರೆ ಇದಕ್ಕೆ ನಾವು ನೀರು ಹಾಕಲ್ಲ ಅಲ್ವ, ಅದರಿಂದ ಕಡಲೆ ಆಗಿ ಉಳ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊತೀನಿ. ಇದು ಬಂದು ಕೈಮಾ ಬಾಲ್ಗೆ.
ಸ್ವಲ್ಪ ಜನ ಕಡಲೆನ ಪುಡಿ ಮಾಡಿಬಿಟ್ಟು ಹಂಗೆ ಮಿಕ್ಸ್ ಮಾಡ್ಕೊತಾರೆ ಚಿಕನ್ ಕೈಮಾಗೋ ಇಲ್ಲ ಮಟನ್ ಕೈಮಾಗೋ. ನಾನು ಹಿಂಗೆ ಜಾರಲ್ಲೇ ಹಾಕೋದು. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಮತ್ತು ತೆಂಗಿನಕಾಯಿ ಜಾಸ್ತಿ ಇದೆ ಅದರಿಂದ ಸ್ವಲ್ಪ ಮಿಗಿಸ್ಬಿಡ್ತೀನಿ. ತೆಂಗಿನಕಾಯಿ ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ತೆಂಗಿನಕಾಯಿ ಟೇಸ್ಟ್ ಬರಲ್ಲ, ಉಂಡೆ ಬಾಲ್ಸ್ಗಳು. ಮತ್ತು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಇವಾಗ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಬಂದೆ. ತೆಂಗಿನಕಾಯಿಲಿರೋ ತೇವನ್ನೇ ಅದರಿಂದನೇ ಇದು ಗ್ರೈಂಡ್ ಆಗಿದೆ. ಅದಕ್ಕೆ ನಾನು ಕಡಲೆನೂ ಪೌಡ್ರ್ ಮಾಡಿಕೊಂಡೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಜಜ್ಜಿಕೊಂಡು ಹಾಕ್ಕೊಂಡಿದ್ದು. ಇವಾಗ ನೆಕ್ಸ್ಟ್ ಇದೇ ಜಾರಿಗೆ ನಾನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೈಮನ್ನು ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಬಿಟ್ಟು ಓಡಿಸ್ಕೊಂಬರ್ತೀನಿ. ನಾನು ಇದಕ್ಕೆ 2 ಎಗ್ ಹಾಕ್ತೀನಿ. ಅದನ್ನು ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಬೈಂಡಿಂಗ್ಗೆ ಎಗ್ ಬೇಕು, 2 ಎಗ್ ಹಾಕಿ ನಾನು ಈ ಮಸಾಲೆ ಒಳಗಡೆ ಮಿಕ್ಸ್ ಮಾಡ್ಕೊತೀನಿ. ಫಸ್ಟು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು 2 ಎಗ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಿ ಒಂದು 10 ಸೆಕೆಂಡ್ ಓಡಿಸ್ಕೊಂಡು ಎಲ್ಲ ಬ್ಲೆಂಡ್ ಆಗಬೇಕಲ್ವ ನಾವು ಹಾಕಿರೋದೇ ಐಟಮ್ಸ್ ಎಲ್ಲ. ಅದರಿಂದ ಚೆನ್ನಾಗಿ ಮಿಕ್ಸ್, ತುಂಬ ನೈಸ್ ಕೊಡ್ಬಿಡ್ಬೇಡಿ ಮಿಕ್ಸಿನಲ್ಲಿ, ಸ್ವಲ್ಪ ಇರಬೇಕು. ಚಿಕನ್ ಕಾಣ್ತಾರೆ ಚಿಕ್ಕದಾಗಿ ಕಾಣಬೇಕು. ಇವಾಗ ನೋಡಿ ಇದನ್ನು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಸುಮ್ಮನೆ ಹಂಗೆ ಒಂದು 5 ಸೆಕೆಂಡ್ ಬಿಟ್ಟು ಅಷ್ಟೇ ಹೊಡ್ಕೊಂಡು ತಿರ್ಗಾ ಎತ್ಕೊಂಡು ಇದನ್ನ ಬಾಲ್ ಮಾಡ್ಕೋಬೇಕು. ನೋಡಿ ಸಾಲ್ಟ್ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸುಮ್ಮನೆ ಜಾರಲ್ಲಿ 1-2 ಸಾರಿ ಅಷ್ಟೇ ಎತ್ತಾಕೊಂಡು ಸುಮ್ಮನೆ 5 ಸೆಕೆಂಡು ಹಂಗೆ ಬಿಟ್ಟು 2 ಸಾರಿ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾವೆಷ್ಟೇ ಕೈಯಲ್ಲಿ ಮಿಕ್ಸ್ ಮಾಡಿದ್ರು ಮಿಕ್ಸಿನಲ್ಲಿ ಒಂದು ರೌಂಡ್ ಹಂಗೆ ಮಾಡಿದ್ರೆ ನೈಸ್ ಮಾಡಬಾರ್ದು, ಹೇಳ್ತಾಯಿದ್ದೀನಿ. ಹಾಗೆ ಚಿಕನ್ಸು ಸ್ವಲ್ಪ ಕಾಣ್ತಾ ಇರಬೇಕು. ತುಂಬ ನೈಸ್ ಆಗಿಬಿಟ್ಟು ಚೆನ್ನಾಗಿರಲ್ಲ, ತುಂಬ ಇದಾಗ್ಬಿಟ್ಟು ಸುಮ್ಮನೆ ಹೆಂಗೆ ನೋಡಿ ಮಿಕ್ಸಿನಲ್ಲಿ 5 ಸೆಕೆಂಡ್ ಓಡಿಸ್ಕೊಂಡು ಎತ್ಕೊಂಡ್ಬಂದು ಇವಾಗ ನಾನು ಬಾಲ್ ಮಾಡ್ತೀನಿ. ನೋಡಿ ತೊಗೊಬಂದಿದ್ದಾಯಿತು. ಇವಾಗ ನೋಡಿ ಸ್ವಲ್ಪ ಆಯಿಲ್ ಕೈಗೆ ಹಾಕ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ. ನೋಡಿ ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ, ಉಂಡೆ ಮಾಡ್ತಾಯಿದ್ದೀನಿ. ನೋಡಿ ಈ ಫುಲ್ಲು ಈ ಉಂಡೆನೆಲ್ಲ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ಕೆಂಪು ಖಾರ ಫಸ್ಟ್ ಹಾಕಿದ್ದೀವಲ್ವ, ಆ ಖಾರದಲ್ಲಿ ಇದನ್ನೆಲ್ಲ ಒಂದೊಂದಾಗೇ ಒಳಗಡೆ ಬಾಲ್ಸ್ಗಳನ್ನ ಬಿಡಬೇಕು. ನೋಡಿ ಸಾರು ಕುದೀತಾ ಇದೆ. ಇವಾಗ ಕುದಿಯೋ ಸಾರಲ್ಲಿ ಈ ಬಾಲ್ಗಳನ್ನೆಲ್ಲ ಒಳಗಡೆ ಬಿಡಬೇಕು. ಏನು ಒಡೆದೋಗಲ್ಲ, ಯಾಕಂದರೆ ಬೈಂಡಿಂಗ್ಗೆ ಮೊಟ್ಟೆ ಹಾಕಿದ್ದೀವಿ, ಕಡಲೆ ಹಾಕಿದ್ದೀವಿ, ಏನು ಒಡೆದೋಗಲ್ಲ. ನೀವು ಧೈರ್ಯವಾಗಿ ಬಿಡಿ, ಏನು ಕಲಿಸೋಗಲ್ಲ, ಹೆಂಗಿರುತ್ತೋ ಹಂಗೆ ಇರುತ್ತೆ. ನೋಡಿ ನಾನು ಎಲ್ಲನೂ ಒಳಗಡೆ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಚಿತ್ಕವರೆ ಹಾಕ್ತೀವಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಕಮೆಂಟ್ ಮಾಡಿಪ್ಪ, ಮಾಡ್ದಿರೇ ಇರಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕೇಳ್ತಾನೆ ಇದ್ದೀನಿ, ನಾನು ಒಂದೊಂದು ಸಾರಿಗೂ ಹೇಳ್ತಾನೆ ಇದ್ದೀನಿ. ಯಾರ್ಯಾರು ನೋಡ್ತೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಎಲ್ಲ ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಬಾಲ್ಸು. ನೋಡಿ ಎಲ್ಲ ಬಾಲ್ಸನ್ನು ನಾನು ಕೌಂಟ್ ಮಾಡಲಿಲ್ಲ ಎಷ್ಟು ಬಾಲ್ಸ್ ಇದೆ, ಏನು ಒಂದು 25-30 ಇದೆ ಅಂದ್ಕೊತೀನಿ. ಈ ಬಾಲ್ಸ್ ಜೊತೆಯಲ್ಲಿ 1-2 ಪೀಸು ಸ್ವಲ್ಪ ಇದು ಚಿತ್ಕವರೆ ಎಲ್ಲ ಹಾಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ಬರೀ ಕೈಮಾ ಮಾಡಿದ್ರೆ ಚೆನ್ನಾಗಿರಲ್ಲ, ಅದರಲ್ಲಿ ಸ್ವಲ್ಪ ಪೀಸು ಇರಬೇಕು. ನೋಡಿ ಇವಾಗ ಎಲ್ಲ ಇದೆಲ್ಲ ಬಿಟ್ಟೆ. ಇವಾಗ ಸ್ವಲ್ಪ ಕುದಿಯೋಕ್ಕೆ ಹಂಗೆ ಬಿಟ್ಬಿಟ್ಟು ಇದನ್ನು ಎತ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ಕಾಳನ್ನ ಫ್ರೈ ಮಾಡ್ಕೊತೀನಿ. ಚಿತ್ಕವರೆ ಕಾಳನ್ನ ಇಲ್ಲ ಹಂಗೆ ಹಾಕ್ಬಿಟ್ರೆ ಡೈರೆಕ್ಟಾಗಿ ಹಸಿಯಾಗಿ ಹೊಡಿಯುತ್ತೆ. ಇದು ಬಂದು ಫಸ್ಟ್ ಮಸಾಲೆ ರುಬ್ಕೊಂಡು ಬಿಡ್ತೀನಿ. ನೋಡಿ ಇದು ತೆಂಗಿನಕಾಯಿ ಮಸಾಲೆ ಬೇಕಲ್ವ ಲಾಸ್ಟಲ್ಲಿ ಹಾಕೋಕ್ಕೆ. ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಲಾಸ್ಟಲ್ಲಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ. ಮಸಾಲೆ ಅಂದ್ರೆ ಇದೇನೆ ತಾನೆ ಎಲ್ಲ ಐಟಮ್, ಬೇರೆ ಇನ್ನೇನು ಬರುತ್ತೆ, ಇದೇನೆ. ಈ ಸೋಂಪು ಇದೆಲ್ಲ ಬಂದು ಬೇರೆ ಐಟಮ್ಗೆ ಹಾಕೋದು. ಈ ಕೈಮಾ ಅನ್ನೋದಕ್ಕೆಲ್ಲ ಇದು ಇಷ್ಟು ಮಾತ್ರನೇ ಹಾಕೋದು ಮಸಾಲೆ ಐಟಮು. ಇವಾಗ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ರುಬ್ಕೊಂಡ್ಬಿಟ್ಟೆ, ನಾನು ರುಬ್ಬಿಟ್ಕೊಂಡಿರ್ತೀನಿ. ಇದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಜಜ್ಜಿರೋ ಈರುಳ್ಳಿ ಹಾಕ್ಬಿಟ್ಟು, ನಾನು ಜಜ್ಜಿ ಹಾಕೋದು, ಕಟ್ ಮಾಡೆಲ್ಲ ಹಾಕಲ್ಲ. ಜಜ್ಜಿಬಿಟ್ರೆ ಅದರಲ್ಲಿರೋ ಇದೆಲ್ಲ ಎಸೆನ್ಸೆಲ್ಲ ಆಚೆ ಬರುತ್ತೆ, ಹಸಿ ವಾಸನೆ ಇರೋಲ್ಲ ಕಾಳ್ದು ನೀವು ಉರಿಯುವಾಗ. ಇಲ್ಲ ಅಂದರೆ ಒಂದು ಹಸಿ ಥರ ಒಂದು ಇದು ಬರುತ್ತೆ ಕಾಳು ಉರಿಲಿಲ್ಲ ಅಂದರೆ. ನೀವು ಡೈರೆಕ್ಟಾಗಿ ಹಂಗೆ ಹಾಕ್ರೆ. ಇವಾಗ ನೋಡಿ ನಾನು ಆನಿಯನ್ ಹಾಕ್ಬಿಟ್ಟು ಚಿತ್ಕವರೆ ಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ತೀನಿ. ಇದು ನಮ್ಮಮ್ಮ ಮಾಡ್ತಾಯಿದ್ರು, ನಮ್ಮಮ್ಮ ಮಟನಲ್ಲಿ ಮಾಡ್ತಾಯಿದ್ರು, ನಾನು ಚಿಕನ್ನಲ್ಲಿ ಮಾಡ್ತೀನಿ. ಇದು ಈ ಸೀಸನಲ್ಲೇ ಮಾಡೋಕ್ಕಾಗೋದು. ಇನ್ನು ಬೇರೆ ಟೈಮಲ್ಲಿ ಕಾಳು ಇಲ್ದಿರ ಹಂಗೆ ಬರೀ ಕೈಮಾ ಸಾರು ಅಷ್ಟೇ.
ಮಾಡಬೇಕು ಅಂದರೆ. ಇದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕೊಂಡ್ರೆ ನಾವು ಗ್ರೀನ್ ಆಗಿರುತ್ತೆ. ನಾನು ರೆಡ್ ಚಿಲ್ಲೀಸ್ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸಲ್ಲೂ ಮಾಡ್ತೀನಿ, ಗ್ರೀನಾಗೂ ಮಾಡ್ತೀನಿ ಸಾರು, ಮತ್ತು ರೆಡ್ಡಾಗೂ ಮಾಡ್ತೀನಿ. ಇದು ರೆಡ್ ಮಾಡೋದು ಚೆನ್ನಾಗಿರುತ್ತೆ ಕೈಮಾ ಸಾರು. ಅಂದರೆ ತುಂಬ ಖಾರ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಖಾರ ಇದ್ದರೆ ಈ ಸಾರು ಅಷ್ಟು ಚೆನ್ನಾಗಿರಲ್ಲ, ಮೀಡಿಯಮ್ ಖಾರ ಇರಬೇಕು. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೈ ಮಾಡಿಕೊಂಡು ಸಾರು ಕುದೀತಾ ಇದೆ, ಒಳಗಡೆ ಉಂಡೆ ಇದೆ, ಹಿಂಗೆ ಮೇಲ್ಗಡೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ನನ್ನ ಕುಕ್ಕರ್ ಫುಲ್ ಆಗೋ ಥರ ಇದೆ. ನೋಡಿ ಕಾಳೆಲ್ಲ ಹಾಕ್ಬಿಟ್ಟು ಒಂದು ಸರಿ ಸುಮ್ಮನೆ ಹಂಗೆ ತುಂಬ ತಿರುಗಿಸ್ಬಾರ್ದು, ಸುಮ್ಮನೆ ಹಂಗೆ ಕಾಳನ್ನ ಒಳಗಡೆ ಹೋಗೋ ಥರ ಹಿಂಗೆ ಮಿಕ್ಸ್ ಮಾಡಿ. ನಾನು ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಟಿರಬೇಕಿತ್ತು, ನಾನು ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತೆ. ಸರಿ ಇನ್ನೊಂದು ಸಾರಿ ಏನಕ್ಕೆ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ಅದೇ ಬಿಟ್ಬಿಟ್ಟೆ. ಇವಾಗ ತೆಂಗಿನಕಾಯಿ ಮಸಾಲೆ ರುಬ್ಬಿರ್ತೀವಲ್ವ, ಎರಡನೇ ಮಸಾಲೆ. ಫಸ್ಟು ಖಾರ ಮಸಾಲೆ, ಇವಾಗ ಎರಡನೇ ಮಸಾಲೆ. ಕೈಮಾಕ್ ರುಬ್ಕೊಂಡಿದ್ದು ಬೇರೆ, ಇದು ಸಾರಿಗೆ ಫಸ್ಟ್ ಮಸಾಲೆ, ಅದು ರೆಡ್ ಚಿಲ್ಲಿ ಪೌಡ್ರದು. ಇದು ಬಂದು ತೆಂಗಿನಕಾಯಿ, ಗಸಗಸೆ, ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಈ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು. ನಂದು ಫಿಲ್ ಆಗೋಯ್ತು ಕುಕ್ಕರು, ಆಚೆ ಏನೂ ಬರಲ್ಲ. ನೋಡ್ತೀನಿ ಇವತ್ತು. ನೋಡಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಇದನ್ನು ಲಾಕ್ ಮಾಡಿಬಿಡ್ತೀನಿ. ಲಾಕ್ ಮಾಡಿಬಿಟ್ಟು ಒಂದು ವಿಷಲ್ ಸಾಕು, ಇಲ್ಲಾಂದರೆ ಕಾಳು ತುಂಬ ಬೆಂದೋಗ್ಬಿಡುತ್ತೆ. ಇದು ಕೈಮಾ ಅಲ್ವಾ, ಬಾಲ್ಸು ಗ್ರೈಂಡ್ ಆಗಿರೋದು, ಅದು ಬೆಂದೋಗ್ಬಿಡುತ್ತೆ. ಒಂದು ವಿಷಲ್ ಸಾಕು, ಇಲ್ಲಾಂದರೆ ಕಾಳೆಲ್ಲ ನಿಮಗೆ ನೈಸ್ ಆಗಿಬಿಡುತ್ತೆ. ಒಂದು ವಿಷಲ್ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ವಿಷಲ್ ಬರ್ತಾಯಿದೆ, ನೋಡಿ ಒಂದು ವಿಷಲ್ ಬಂದಿದ್ದಾಯಿತು, ಆಫ್ ಮಾಡಿಬಿಟ್ಟೆ. ಇವಾಗ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಾರು. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನೋಡಿ ತೋರಿಸ್ತಾ ಇದ್ದೀನಿ, ಕೈಮಾ ಸಾರು ರೆಡಿಯಾಗಿದೆ. ನೋಡಿ ಕುಕ್ಕರಲ್ಲೇ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬೌಲಲ್ಲಿ ಹಾಕಿ ತೋರಿಸ್ತೀನಿ, ನೀವು ಮಾಡಿ ನೋಡಿ. ಥ್ಯಾಂಕ್ಸ್.